ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ವ್ಯಾಕ್ಸಿನ್ ಅನ್ನ ಯಾವ ಯಾವ ಕಾಯಿಲೆಗಳಿಗೆ ಕೊಡ್ತಾರೆ ಹಾಗೂ ಯಾವ ಯಾವ ಸಮಯದಲ್ಲಿ ಕೊಡ್ತಾರೆ ಅಂತ ನೋಡೋಣ. ಮಗು ಹುಟ್ಟಿದ ತಕ್ಷಣ ನೀವು 3 ವ್ಯಾಕ್ಸಿನ್ ಅನ್ನ ಕೊಡಬೇಕು. ಒಂದು ಓರಲ್, ಒಂದು ಪೋಲಿಯೋ ವ್ಯಾಕ್ಸಿನ್. ಅದನ್ನ ನೀವು ಬಾಯಲ್ಲಿ 2 ಡ್ರಾಪ್ಸ್ ಹಾಕ್ತೀವಿ. ಈ ಒಂದು ವ್ಯಾಕ್ಸಿನ್ ಇಂದ ಪೋಲಿಯೋಮೈಲಿಟಿಸ್ ಎಂಬ ರೋಗವನ್ನು ನಾವು ತಡೆಗಟ್ಟಬಹುದು. ಈ ಪೋಲಿಯೋಮೈಲಿಟಿಸ್ ನಿಂದ ನಮ್ಮಲ್ಲಿ ಏನ್ ಮಸಲ್ಸ್ ಇರ್ತಾವಲ್ಲ ಅವು ಪ್ಯಾರಲೈಸಿಸ್ ಆಗಿರ್ತವೆ. ಸೊ ಈ ತರ ಮಗು ಆಗುತ್ತೆ. ಹಾಗೂ ಈ ಉಸಿರಾಟದ ಸ್ನಾಯುಗಳು ಈ ರೋಗದಿಂದ ಅಫೆಕ್ಟ್ ಆದ್ರೆ ಮಗು ಸಾಯುವಂತ ಚಾನ್ಸಸ್ ಇರುತ್ತದೆ. ಹಾಗೂ ಸೆಕೆಂಡ್ ವ್ಯಾಕ್ಸಿನ್ ಇದೆಲ್ಲ BCG ಅಂದ್ರೆ ನಾವೇನ್ ಮಾಡ್ತೀವಿ, ಈ ಒಂದು ಕ್ಷಯ ರೋಗ TB ರೋಗವನ್ನ ತಡೆ ಹಿಡಿಯಲು ಮಕ್ಕಳಲ್ಲಿ ಚೈಲ್ಡ್ಹುಡ್ ಟ್ಯೂಬರ್ಕ್ಯುಲೋಸಿಸ್ ಅನ್ನ ತಡೆ ಹಿಡಿಯಲು ನಾವು ಈ ವ್ಯಾಕ್ಸಿನ್ಸ್ ಕೊಡಬೇಕು. ಮಗುವಲ್ಲಿ TB ಆದ್ರೆ ಅದೇನಾಗ್ತದೆ, ಈ ನರ್ವ್ ಸಿಸ್ಟಮ್ ಅನ್ನ ಅಫೆಕ್ಟ್ ಮಾಡಿ ಮಗುವಲ್ಲಿ ಮೆನಿಂಜಿಟಿಸ್ ಮಾಡಬಹುದು, ಅಂದ್ರೆ ಬ್ರೈನ್ ಇನ್ಫೆಕ್ಷನ್ ಮಾಡಬಹುದು. ಅದೇ ಹೈಡ್ರೋಸೆಫಲಸ್ ಅಂದ್ರೆ ಬ್ರೈನ್ ಅಲ್ಲಿ ನೀರ್ ಕನೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು BCG ವ್ಯಾಕ್ಸಿನ್ ಅನ್ನ ಕೊಡಬೇಕು. ಹಾಗೂ 3ನೇ ವ್ಯಾಕ್ಸಿನ್ ಏನಿದೆಲ್ಲ ಹೆಪಟೈಟಿಸ್ B ವ್ಯಾಕ್ಸಿನ್ ಅಂದ್ರೆ ಹೆಪಟೈಟಿಸ್ B ಎಂಬ ವೈರಲ್ ರೋಗ. ಇದೇನ್ ಮಾಡುತ್ತೆ, ನಿಮ್ಮ ಲಿವರ್ ಅನ್ನ ಅಫೆಕ್ಟ್ ಮಾಡಿಬಿಟ್ಟು ಲಿವರ್ ಇಂದ ನಿಮಗೆ ಲಿವರ್ ಸಿರೋಸಿಸ್ ಎಂಬ ಬಿಮಾರಿ ಅಥವಾ ಮುಂದೆ ಲಿವರ್ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ಒಂದು ಹುಟ್ಟಿದ ತಕ್ಷಣ ವ್ಯಾಕ್ಸಿನ್ ಕೊಟ್ಟಾದ್ಮೇಲೆ ನೀವು ಮಗುವನ್ನ ಮತ್ತೆ 6 ವಾರದ ನಂತರ ಕರೆಯಬೇಕು. 6 ವಾರದ ನಂತರ ಕರೆಯಬೇಕು. ಆವಾಗ ನೀವು ಮಗುವಿಗೆ ಯಾವ ವ್ಯಾಕ್ಸಿನ್ ಕೊಡಬೇಕು ಅಂತ ನೋಡೋಣ. ಈ ಒಂದು ಇನ್ಫೆಂಟ್ಸ್ ಏನಿಂತಲ್ಲ, ಮಗು ಯಾವುದರಿಂದ ಸಾಯ್ತು ಅಂದ್ರೆ ಜಾಸ್ತಿ ಈ ಒಂದು ಡಯೇರಿಯಾ ಅಂದ್ರೆ ಲೂಸ್ ಮೋಷನ್ ಇಂದ ಸಾಯ್ತವೆ ಹಾಗೂ ನ್ಯೂಮೋನಿಯಾದಿಂದ ಸಾಯ್ತವೆ. ಈ ರೋಟಾ ವೈರಸ್ ಎಂಬ ಈ ಒಂದು ಏನ್ ಮಾಡುತ್ತೆ, ಇದು ಡಯೇರಿಯಾ ಅಂದ್ರೆ ಲೂಸ್ ಮೋಷನ್ ಮಾಡುತ್ತೆ. ಇದನ್ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಾವು ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ. ಹಾಗೂ ಈ ನಿಮೋಕಾಕಲ್ ನ್ಯೂಮೋನಿಯಾವನ್ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಿಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಅನ್ನ ನಾವು ಮಗು ಕೊಡ್ತೀವಿ. ಇದಾದ ನಂತರ ಈ ಒಂದು 6 ವಾರದಲ್ಲಿ ಆಗಿರುತ್ತೆ ಮಗುವಿಗೆ 6 ವಾರದಲ್ಲಿ ನಾವು ಪೆಂಟಾವಲೆಂಟ್ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ. ಈ ಪೆಂಟಾವಲೆಂಟ್ ವ್ಯಾಕ್ಸಿನ್ ಅಲ್ಲಿ ನಾವು ಡಿಪ್ತೀರಿಯಾ ಎಂಬ ಬಿಮಾರಿ ಅಂದ್ರೆ ಡಿಪ್ತೀರಿಯಾ ಬಂದಾಗ ಏನಾಗುತ್ತೆ, ಮಗುವಿಗೆ ಒಂದು ಸಿಡೋ ಮೆಂಬ್ರೇನ್ ಅನ್ನ ಈ ಪ್ಯಾರಿಕ್ಸ್ ಫಾರ್ಮೇಷನ್ ಆಗುತ್ತೆ. ಹಾಗೂ ಈ ಬುಲ್ ನೆಕ್ ಅಪಿಯರೆನ್ಸ್ ಅಂದ್ರೆ ಮಗುವಲ್ಲಿ ಸರ್ವೈಕಲ್ ಲಿಂಫ್ ನೋಡ್ಸ್ ಅಂತ ಹೇಳ್ತಾರೆ, ಅವು ದೊಡ್ಡದಾಗ್ತದೆ. ಹಾಗೂ ಮಗುಗೆ ಈ ಮಯೋಕಾರ್ಡಿಟಿಸ್ ಅಂದ್ರೆ ಈ ಡಿಪ್ತೀರಿಯಲ್ಲಿ ಅಂತ ಹಾರ್ಟಿನ ಒಂದು ತೊಂದರೆ ಆದಾಗ ಹಾಗೂ ಈ ಬೇರೆ ಉಸಿರಾಟದ ಒಂದು ಅಬ್ಸ್ಟ್ರಕ್ಷನ್ ಆಗುವಂತ ಚಾನ್ಸಸ್ ಇರ್ತದೆ. ಹಾಗೂ ಪೆಂಟಾವಲೆಂಟ್ ವ್ಯಾಕ್ಸಿನ್ ನೆಕ್ಸ್ಟ್ ಪರ್ಟುಸಿಸ್ ಎಂಬ ಬಿಮಾರಿಯನ್ನು ತಡೆಗಟ್ಟುವ ವ್ಯಾಕ್ಸಿನೇಷನ್ ಕೊಡ್ತೀವಿ. ಪರ್ಟುಸಿಸ್ ಇಂದ ನಿಮಗೆ ಕೂಫಿಂಗ್ ಕಫ್ ಆಗುತ್ತೆ, ಅಂದ್ರೆ ಕೆಮ್ಮು ಮಗುವಿಗೆ ಬಹಳ ದಿನಗಳವರೆಗೆ ಇರುತ್ತೆ. ಇರುತ್ತೆ. ಹಾಗೂ 3rd ವ್ಯಾಕ್ಸಿನ್ ಮತ್ತು 3ನೇ ವ್ಯಾಕ್ಸಿನ್ ಯಾವ್ದಂದ್ರೆ ಟೆಟನಸ್ ವ್ಯಾಕ್ಸಿನ್. ಟೆಟನಸ್ ಬಂದ್ರೆ ನೀವು ಆಲ್ರೆಡಿ ಗೊತ್ತಿರುತ್ತೆ. ಟೆಟನಸ್ ಬಂದ್ರೆ ಏನಾಗ್ತದೆ, ಫುಲ್ಲು ಈ ತರ ಅಂದ್ರೆ ಮಗು ಏನಾಗುತ್ತೆ ಎಲ್ಲ ಮಸಗಳು ಕಾಂಟ್ರಾಕ್ಷನ್ ಆಗುತ್ತೆ. ಹಾಗೆ ಈ ತರ ಒಂದು ರೆಸ್ಪಿರೇಟರಿ ಮಸಲ್ ಕಾಂಟ್ರಾಕ್ಷನ್ ಆದಾಗ ಸಾಯುವಂತ ಒಂದು ಚಾನ್ಸಸ್ ಇರುತ್ತೆ. ಹಾಗೂ ಈ 4th ವ್ಯಾಕ್ಸಿನ್ ಯಾವ್ದಂದ್ರೆ ಹಿಬ್ ವ್ಯಾಕ್ಸಿನ್. ಹಿಬ್ ವ್ಯಾಕ್ಸಿನ್ ಅಲ್ಲಿ ಏನ್ ಕೊಡ್ತೀವಿ ಅಂದ್ರೆ ಈ ನಿಮೋನಿಯಾ ಮತ್ತು ಮೆನಿಂಜೈಟಿಸ್ ಅಂದ್ರೆ ಬ್ರೈನ್ ಇನ್ಫೆಕ್ಷನ್ ಅಂತ ಹೇಳ್ಕೋಸ್ಕರ ಈ ಒಂದು ಹಿಬ್ ಇನ್ಫೆಕ್ಷನ್ ತಡೆಗೋಸ್ಕರ ಹಿಬ್ ವ್ಯಾಕ್ಸಿನ್ ಕೊಡ್ತೀವಿ. ಹಾಗೂ 5ನೇ ವ್ಯಾಕ್ಸಿನ್ ಅಂದ್ರೆ ಪೆಂಟಾವಲೆಂಟ್ ಅಲ್ಲಿ ಹೆಪಟೈಟಿಸ್ B ವ್ಯಾಕ್ಸಿನೇಷನ್, ಅದು ನಿಮ್ಮಲ್ಲಿ ಹೇಳಿದ್ದೀನಿ. ಹಾಗೂ 6ನೇ ವಾರದಲ್ಲಿ ನಾವು ಪೋಲಿಯೋಮೈಲಿಟಿಸ್ ಅನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಓರಲ್ ಪೋಲಿಯೋ ವ್ಯಾಕ್ಸಿನ್ ಕೊಡ್ತೀವಿ. ಇದ್ರ ಜೊತೆಗೆ ಒಂದು ವ್ಯಾಕ್ಸಿನ್ ಆಕ್ಟಿವ್ ಇಂಜೆಕ್ಷನ್ ಅನ್ನ ನಾವು ಕೊಡ್ತೀವಿ. ಈ 6 ವಾರದ ನಂತರ ಮತ್ತೆ ನೀವು ಮಗುವನ್ನ 10 ವಾರಗಳ ನಂತರ ನೀವು ಕರೆಯಬೇಕು. 10 ವಾರಗಳಲ್ಲಿ ನಾವು ಇದೇ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ. ಅಂದ್ರೆ ಸೆಕೆಂಡ್ ಡೋಸ್ ಓರಲ್ ಪೋಲಿಯೋ ವ್ಯಾಕ್ಸಿನ್, ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ ಹಾಗೂ ಪೆಂಟಾವಲೆಂಟ್ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ. ಹಾಗೂ ಮಗುವನ್ನ ನೀವು ನಂತರ 14 ವಾರಗಳ ನಂತರ ಕರೆಯಬೇಕು. 14 ವಾರದ ನಂತರದಲ್ಲಿ ನಾವು 3rd ಡೋಸ್ 3ನೇ ಡೋಸ್ ಆದ ಒಂದು OPV ರೋಟಾ ವೈರಸ್ ವ್ಯಾಕ್ಸಿನ್, ಪೆಂಟಾವಲೆಂಟ್ ವ್ಯಾಕ್ಸಿನ್ ಅನ್ನು ಕೊಡ್ತೀವಿ. ಹಾಗೂ ಸೆಕೆಂಡ್ ಡೋಸ್ ಆದ ವ್ಯಾಕ್ಸಿನ್ IP ವ್ಯಾಕ್ಸಿನ್ ಮತ್ತೆ ನಿಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಅನ್ನ ನಾವು ಕೊಡ್ತೀವಿ. ಇದಾದ ನಂತರ ಮಗುವನ್ನ ನೀವು 9 ರಿಂದ 10 ತಿಂಗಳಲ್ಲಿ ನೀವು ಕರೆಯಬೇಕು. ಆಗ ನೀವು ಫಸ್ಟ್ ಡೋಸ್ MR ವ್ಯಾಕ್ಸಿನ್ ಅನ್ನ ಕೊಡಬೇಕು. ಆ MR ವ್ಯಾಕ್ಸಿನ್ ಕೊಡ್ತಂದ್ರೆ ಮೀಸಲ್ಸ್ ಮತ್ತೆ ರುಬೆಲ್ಲಾ ಎಂಬ ಇನ್ಫೆಕ್ಷನ್ ಅನ್ನು ನಾವು ತಡೆಗಟ್ಟಲು ಕೊಡ್ತೀವಿ. ಈ ಮೀಸಲ್ಸ್ ಇನ್ಫೆಕ್ಷನ್ ಅಂದಾಗ ಏನಾಗ್ತದೆ, ಮಗುವಿನಲ್ಲಿ ಫೀವರ್ ಇರುತ್ತೆ, ರ್ಯಾಶ್ ಇರುತ್ತೆ ಹಾಗೂ ಉಸಿರಾಟದ ತೊಂದರೆಗಳು ಇರುತ್ತೆ. ಈ ಉಸಿರಾಟದ ತೊಂದರೆಗಳಿಂದ ಮಗು ಸಾಯುವಂತ ಚಾನ್ಸಸ್ ಇರುತ್ತದೆ. ಹಾಗೂ ಈ ರುಬೆಲ್ಲಾ ಅಂತ ಏನ್ ಬಿಮಾರಿ ಬಂದ್ರೆ ಇದು ಪ್ರೆಗ್ನೆಂಟ್ ತಾಯಿಗಳಲ್ಲಿ ಏನಾದ್ರು ಪ್ರೆಗ್ನೆಂಟ್ ವುಮೆನಲ್ಲಿ ಏನಾದ್ರು ಅಂದ್ರೆ ಗರ್ಭಿಣಿ ತಾಯಿಗಳಲ್ಲಿ ಬಂದ್ರೆ ಅವರ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಮಗುವಿಗೆ. ಹಾಗೂ ಮಗು ಸಾಯುವಂತ ಚಾನ್ಸಸ್ ಇರುತ್ತೆ. ಮಗು ಏನಾದ್ರು ಹುಟ್ಟಿದ ನಂತರ ಅದರಲ್ಲಿ ಕಣ್ಣು ಕಾಣಲಾರದಂಥದ್ದು, ಕಿವಿ ಕೇಳಲಾರದಂಥದ್ದು ಹಾಗೂ ಹೃದಯ ಸಂಬಂಧದ ಕಾಯಿಲೆ ಉಂಟಾಗುವಂಥದ್ದು ಇರುತ್ತೆ. ಇದನ್ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಾವು MR ವ್ಯಾಕ್ಸಿನ್ ಅನ್ನ ಕೊಡ್ತೀವಿ. ಹಾಗೂ ಇದ್ರ ಜೊತೆ ನಾವು ವಿಟಮಿನ್ A ಅನ್ನ ಕೊಡ್ತೀವಿ.
ಹಾಗೂ ಇದೇ 9 ತಿಂಗಳಲ್ಲಿ ನಾವು ಜಪಾನೀಸ್ ಎನ್ಸೆಫಲೈಟಿಸ್ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ. ಈ ಜಪಾನೀಸ್ ಎನ್ಸೆಫಲೈಟಿಸ್ ಬಂದ್ರೆ ಏನಾಗುತ್ತೆ, ಮಗುವಿನಲ್ಲಿ ಒಂದು ಬ್ರೈನ್ ಇನ್ಫೆಕ್ಷನ್ ಆಗುತ್ತೆ ಹಾಗೂ ಜಪಾನೀಸ್ ಅಕ್ಯೂಟ್ ಎನ್ಸೆಫಲೈಟಿಸ್ ಸಿಂಡ್ರೋಮ್ ಅನ್ನು ಬಿಮಾರಿ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೂ ಇದರಲ್ಲಿ ನಂತರ PCV ಬೂಸ್ಟರ್ ಡೋಸ್ ನಾವು ಕೊಡ್ತೀವಿ. ಇದರ ನಂತರ ಮಗುವನ್ನ ನೀವು 16 ರಿಂದ 24 ತಿಂಗಳಲ್ಲಿ ನೀವು ಮತ್ತೆ ಮಗುವನ್ನ ಕರೆದ್ಬಿಟ್ಟು ಅದಕ್ಕೆ ಸೆಕೆಂಡ್ ಡೋಸ್ MR ವ್ಯಾಕ್ಸಿನ್ ಮತ್ತೆ JE ವ್ಯಾಕ್ಸಿನ್ ಅನ್ನು ಕೊಡಬೇಕು ಹಾಗೂ DPT ಬೂಸ್ಟರ್ ಡೋಸ್ ಅನ್ನು ಕೊಡಬೇಕು ಹಾಗೂ ಓರಲ್ ಪೋಲಿಯೋ ವ್ಯಾಕ್ಸಿನ್ ಬೂಸ್ಟರ್ ಡೋಸ್ ಅನ್ನು ಕೊಡಬೇಕು. ಮತ್ತೆ ಮಗುವನ್ನ ನೀವು 5 ರಿಂದ 6 ವರ್ಷದಲ್ಲಿ ಕರೆದ್ಬಿಟ್ಟು ಅದಕ್ಕೆ ಸೆಕೆಂಡ್ ಡೋಸ್ ಆಫ್ DPT ವ್ಯಾಕ್ಸಿನ್ ಅನ್ನು ಕೊಡಬೇಕು. DPT ವ್ಯಾಕ್ಸಿನ್ ಡಿಪ್ತೀರಿಯಾ, ಪರ್ಟುಸಿಸ್ ಮತ್ತು ಟೆಟನಸ್ ಅನ್ನು ಕವರ್ ಮಾಡಲಾಗುತ್ತದೆ. ಹಾಗೂ ಮಗುವನ್ನ ಮತ್ತೆ 10 ವರ್ಷದಲ್ಲಿ ಕರೆದ್ಬಿಟ್ಟು ಅದಕ್ಕೆ ಟೆಟನಸ್ ವ್ಯಾಕ್ಸಿನ್ ಹಾಗೂ ಡಿಪ್ತೀರಿಯಾ ವ್ಯಾಕ್ಸಿನ್ ಕೊಡಬೇಕು. ಮತ್ತೆ ಲಾಸ್ಟ್ ವ್ಯಾಕ್ಸಿನ್ ಮಗುವನ್ನ 16 ವರ್ಷದಲ್ಲಿ ಕರೆದ್ಬಿಟ್ಟು ಮತ್ತೆ ನೀವು ಟೆಟನಸ್ ವ್ಯಾಕ್ಸಿನ್ ಮತ್ತೆ ಡಿಪ್ತೀರಿಯಾ ವ್ಯಾಕ್ಸಿನ್ ಅನ್ನ ಕೊಡಬೇಕು. ಇವೆಲ್ಲ ಏನ್ ಹೇಳಿದ್ರೆ ಈ ವ್ಯಾಕ್ಸಿನ್ ಗೌರ್ಮೆಂಟ್ ಹಾಸ್ಪಿಟಲ್ ಕೊಡಲಾಗುತ್ತೆ. ಒಂದು ಸುಮಾರು 12 ಕಾಯಿಲೆಗಳಿಗೋಸ್ಕರ ಈ ವ್ಯಾಕ್ಸಿನ್ ಕೊಡಲಾಗುತ್ತದೆ. ಹಾಗೂ ಮತ್ತೆ ಅವಶ್ಯಕವಾದ ವ್ಯಾಕ್ಸಿನ್ ಅಂದ್ರೆ ಈ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಇದನ್ನ 6 ತಿಂಗಳು ಮತ್ತು 7 ತಿಂಗಳಲ್ಲಿ ಮಗುವಿಗೆ ಕೊಡಲಾಗುತ್ತದೆ. ಹಾಗೂ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಅನ್ನು ಕೊಡ್ತೀವಿ. ಹೆಪಟೈಟಿಸ್ ಎ ವ್ಯಾಕ್ಸಿನ್ ನಿಮ್ದು ಹೆಪಟೈಟಿಸ್ ಎ ಎಂಬ ವೈರಲ್ ಡಿಸೀಸ್ ಅನ್ನ ತಡೆಗಟ್ಟಬಹುದು. ಈ ಹೆಪಟೈಟಿಸ್ ಎ ವೈರಲ್ ಮಕ್ಕಳಲ್ಲಿ ಬಹಳ ಒಂದು ತೊಂದರೆ ಕೊಡ್ತದೆ. ಈ ಒಂದು ಲಿವರ್ ನ ಅಫೆಕ್ಟ್ ಮಾಡಿ ಮಗುವಿಗೆ ಜಾಂಡಿಸ್ ಆಗುವಂತ ಚಾನ್ಸಸ್ ಆಗಿ ಮತ್ತೆ ಈ ಬ್ರೈನ್ಗೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೂ ನೆಕ್ಸ್ಟ್ ಮತ್ತೆ ವ್ಯಾಕ್ಸಿನ್ ಅಂದ್ರೆ ಈ ಚಿಕನ್ ಪಾಕ್ಸ್ ಏನಿದೆಯಲ್ಲ ಅಮ್ಮ ಅಂತ ಕರಿತೀವಿ, ಅದೇನಂತೀವಲ್ಲ ಅದಕ್ಕೋಸ್ಕರ ವ್ಯಾಕ್ಸಿನ್ ಅನ್ನ ಕೊಡಲಾಗುತ್ತದೆ. ಹಾಗೂ ನೀವು ಆ ಚಿಕನ್ ಪಾಕ್ಸ್ಗೋಸ್ಕರ ಮಗುಗೆ 15 ತಿಂಗಳು ಮತ್ತೆ 18 ತಿಂಗಳಲ್ಲಿ 18 ರಿಂದ 24 ತಿಂಗಳಲ್ಲಿ ಒಂದು ಸೆಕೆಂಡ್ ಡೋಸ್ ಕೊಡಲಾಗುತ್ತದೆ. ಹಾಗೂ ಟೈಫಾಯ್ಡ್ ಇಂಜೆಕ್ಷನ್ ಟೈಫಾಯ್ಡ್ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಟೈಫಾಯ್ಡ್ ವ್ಯಾಕ್ಸಿನ್ ಅನ್ನ ಕೊಡಲಾಗುತ್ತದೆ. ಇನ್ನೊಂದು ವ್ಯಾಕ್ಸಿನ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ಬಿಟ್ಟು ಇದೇನಾಗ್ತದೆ ಸರ್ವೈಕಲ್ ಕ್ಯಾನ್ಸರ್ ಅನ್ನ ಒಂದು ಉಂಟು ಮಾಡೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಮಗುವಿಗೆ 9 ರಿಂದ 14 ವರ್ಷದೊಳಗೆ ಈ ವ್ಯಾಕ್ಸಿನ್ ಅನ್ನ ನೀವು ಕೊಡಬೇಕು. HPV ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಹಾಗೂ ನೆಕ್ಸ್ಟ್ ಆಪ್ಷನಲ್ ವ್ಯಾಕ್ಸಿನ್ ಅಂದ್ರೆ ಯೆಲ್ಲೋ ಫೀವರ್ ವ್ಯಾಕ್ಸಿನ್ ಇರ್ಬೋದು, ಕಾಲೆರಾ ವ್ಯಾಕ್ಸಿನ್ ಇರ್ಬೋದು, ರೇಬಿಸ್ ವ್ಯಾಕ್ಸಿನ್ಗಳು ನಿಮಗೆ ಅವೈಲೇಬಲ್ ಇರ್ತದೆ. ಒಂದು ವ್ಯಾಕ್ಸಿನ್ ತಗೊಂಡ್ಮೇಲೆ ಆ ಜಾಗದಲ್ಲಿ ನಿಮಗೆ ರೆಡ್ನೆಸ್ ಆಗುವಂಥದ್ದು, ಇಲ್ಲಾಂದ್ರೆ ಊತವನ್ನು ಸ್ವೆಲ್ಲಿಂಗ್ ಬರುವಂಥದ್ದು ಹಾಗೂ ನೋವಾಗುವಂಥದ್ದು ಕಾಮನ್ ಇರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಕೋಲ್ಡ್ ಕಂಪ್ರೆಸ್ ನಾವು ಕೊಡಬೇಕು. ಕೋಲ್ಡ್ ಕಂಪ್ರೆಸ್ ಹೇಗೆ ಕೊಡಬೇಕು ಅಂದ್ರೆ ನೀವೇನಿರ್ತಾರ ಒಂದು ಬಟ್ಟೆಯನ್ನ ತಣ್ಣೀರಿನಲ್ಲಿ ಅದ್ಬಿಟ್ಟು ಅದನ್ನ ನೀವು ಮಗುವಿಗೆ ಎಲ್ಲಿ ಇಂಜೆಕ್ಷನ್ ಮಾಡಿರ್ತಾರೆ ಅಲ್ಲಿ ನೀವು ಇಡಬೇಕು. ಅವಾಗ ಇದರಿಂದ ಸ್ವಲ್ಪ ಕಮ್ಮಿ ಆಗೋದು. ಇದನ್ನ ಎಲ್ಲಿಡ್ತೋ ಅಲ್ಲಿ ಇಡಬೇಕು ನೀವು. ಹಾಗೂ ಮಗುವಿಗೆ ಜ್ವರ ಬಂದ್ರೆ ಹೆಲ್ತ್ ವರ್ಕರ್ ಹೇಳ್ಬಿಟ್ಟು ನೀವು ಪ್ಯಾರಾಸಿಟಮಾಲ್ ಡ್ರಾಪ್ಸ್ ಅನ್ನ ತೆಗೆದುಕೊಳ್ಬೇಕು. ಹಾಗೂ ನೆನಪಲ್ಲಿ ಈಗ ಒಂದು ಇದರಲ್ಲಿ ಈ ವ್ಯಾಕ್ಸಿನ್ ನೀವೇ ನೆನಪಿಟ್ಕೊಳ್ಬೇಕಂದ್ರೆ ವ್ಯಾಕ್ಸಿನ್ ಅನ್ನ ಯಾವ ವ್ಯಾಕ್ಸಿನ್ ತಗೊಂಡಿದ್ರಿ, ಯಾವ ರೋಗವನ್ನು ತಡೆಗಟ್ಟಲು ತಗೊಂಡಿದ್ರಿ ಅನ್ನೋದನ್ನ ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಹೆಲ್ತ್ ವರ್ಕರ್ ಏನಿದ್ರಲ್ಲ ಅವ್ರು ನಿಮಗೆ 4 ಪಾಯಿಂಟ್ಗಳನ್ನ ಹೇಳ್ತಾರೆ. ಅಂದ್ರೆ ಯಾವ ಪಾಯಿಂಟ್ ಅಂದ್ರೆ ಯಾವ ವ್ಯಾಕ್ಸಿನ್ ಕೊಟ್ಟೆ ಅದು ಯಾವ ರೋಗವನ್ನ ತಡೆಗಟ್ಟುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಆಮೇಲೆ ಮತ್ತೆ ನೀವು ಯಾವಾಗ ಬರಬೇಕು, ಎಲ್ಲಿ ಬರಬೇಕು. ಯಾಕಂದ್ರೆ MR ವ್ಯಾಕ್ಸಿನ್, JE ವ್ಯಾಕ್ಸಿನ್ ಇಲ್ಲ, ಇದನ್ನ BCS ಮಾತ್ರ ಕೊಡ್ತಿರ್ತಾರೆ. ಅದಕ್ಕೋಸ್ಕರ ಯಾವಾಗ ಬರ್ಬೇಕಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಏನಿದೆಲ್ಲ ನೀವು ವ್ಯಾಕ್ಸಿನೇಷನ್ ಯಾವಾಗ ತಗೊಂಡಿರ್ತೀರ ಆ ಸಮಯದಲ್ಲಿ ಇಮ್ಯುನೈಸೇಷನ್ ಕಾರ್ಡ್ ಏನಿರುತ್ತೆ ಅದನ್ನ ನೀವು ತೆಗೆದುಕೊಂಡು ಹೋಗ್ಬೇಕು. ಅದನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಹಾಗೂ ಮತ್ತೆ ಈ ಒಂದು ಏನಾದ್ರು ಅಡ್ವರ್ಸ್ ಎಫೆಕ್ಟ್ ಏನಾದ್ರು ಒಂದು ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹೆಲ್ತ್ ವರ್ಕರ್ ನಿಮ್ಗೆ ಹೇಳ್ತಾರೆ ಏನ್ ತಗೋಬೇಕು ಏನ್ ತಗೋಬಾರ್ದು ಅಂತ ನಿಮಗೆ ಹೇಳ್ತಾರೆ. ಧನ್ಯವಾದ. ನಿಮ್ಗೇನಾದ್ರೂ ಇದರಲ್ಲಿ ನಾ ಹೇಳಿದ್ರಲ್ಲಿ ಏನಾದ್ರೂ ಡೌಟ್ಗಳಿದ್ರೆ ನೀವು ಆರಾಮಾಗಿ ಮೆಸೇಜ್ ಮಾಡಿ ಹೇಳ್ಬೋದು. ಧನ್ಯವಾದ. ನಮಸ್ಕಾರ. ನಾವು ಇವತ್ತು ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡೋಣ. ಈಗ ಪ್ರಪಂಚದಲ್ಲಿ ಕೋವಿಡ್ನಿಂದಾಗಿ ಎಷ್ಟೋ ಜನ ಮಕ್ಕಳು ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡಿಲ್ಲ. ಆದ್ದರಿಂದ ಇವಾಗ ಮಿಸಲ್ಸ್ ಎಂಬ ಕಾಯಿಲೆ ಔಟ್ಬ್ರೇಕ್ ಆಗಿದೆ. ಸೊ ನಮಗೆಲ್ಲರಿಗೂ ಗೊತ್ತು ಈ ವ್ಯಾಕ್ಸಿನ್ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳನ್ನ ನೀವೇನ್ ಮಾಡೋದು ತಡೆಗಟ್ಟಬಹುದು. ಇದು ಗೊತ್ತಿದ್ದು ಸಹ ನಾವೆಷ್ಟೋ ಜನಕ್ಕೆ ನಾವು ವ್ಯಾಕ್ಸಿನೇಷನ್ ಕೊಡ್ತಾ ಇಲ್ಲ. ವ್ಯಾಕ್ಸಿನ್ ಕೊಟ್ಟರೆ ನಾವು ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿರ್ಬೋದು ಅಂತ ಹೇಳ್ಬೋದು. ಹಾಗೂ ನಿಮ್ಮ ಮಗುವಿನ ಜೊತೆಗೆ ನಮ್ಮ ಕಮ್ಯುನಿಟಿಯಲ್ಲಿರುವ ಎಷ್ಟೋ ಜನಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಅಂದ್ರೆ ಈ ನವಜಾತ ಶಿಶುಗಳು, ನ್ಯೂ ಬಾರ್ನ್ ಬೇಬೀಸ್, ಗರ್ಭಿಣಿ ತಾಯಂದಿರು ಹಾಗೂ
ಕ್ಯಾನ್ಸರ್ ಪೇಷಂಟ್ಗಳು ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತಹ ಮಕ್ಕಳಾದಂತಹ ಒಂದು HIV ಪೇಷಂಟ್ ಇರ್ಬೋದು, ಇಲ್ಲ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಯಾರು ತಗೊಂತಿರ್ತಾರೆ ಅವರಿಗೋಸ್ಕರ ನಾವು ಈ ವ್ಯಾಕ್ಸಿನೇಷನ್ ಅನ್ನು ಕೊಡಬೇಕು.